ನಮ್ಮ ನಾರದ ಮಹರ್ಷಿಗಳಿಗೆ ಅವಾಗವಾಗ ಜಂಬ ಬಂದುಬಿಡ್ತಾ ಇತ್ತಂತೆ. ನಾನೇ ವಿಷ್ಣುವಿನ ಅತಿ ದೊಡ್ಡ ಭಕ್ತ, ನನ್ನನ್ನು ಮೀರಿಸೋರು ಈ ಜಗತ್ತಲ್ಲಿ ಯಾರಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಭಗವಂತ ವಿಷ್ಣು ಕರೆದುಬಿಟ್ಟು ನಾರದ ಮಹರ್ಷಿಗಳಿಗೆ ಒಂದು ಬಟ್ಲಿಗೆ ಎಣ್ಣೆ ಕೊಡ್ತಾರೆ. ತಗೋ ಈ ಬಟ್ಲು ಎಣ್ಣೆ, ನನ್ನನ್ನು 3 ಸಲ ಪ್ರದಕ್ಷಿಣೆ ಹಾಕು. ಹಾಂ, ಆದರೆ ಎಣ್ಣೆ ಮಾತ್ರ ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು. ಅದೇನು ದೊಡ್ಡ ವಿಚಾರ ಅಂತ ಎಣ್ಣೆ ಇಸ್ಕೊಂಡು ನಾರದ ಮಹರ್ಷಿಗಳು ನಿಧಾನಕ್ಕೆ ಸಾವಕಾಶವಾಗಿ ಎಣ್ಣೆ ಚೆಲ್ಲದೆ ಇರೋ ಥರ 3 ಸುತ್ತು ಪ್ರದಕ್ಷಿಣೆ ಹಾಕ್ತಾರೆ. ಪ್ರದಕ್ಷಿಣೆ ಹಾಕಿದ್ಮೇಲೆ ಆವಾಗ ವಿಷ್ಣು ಕೇಳ್ತಾರೆ, ನೀನು 3 ಪ್ರದಕ್ಷಿಣೆ ಹಾಕೋ ಟೈಮಲ್ಲಿ ಎಷ್ಟು ಹೊತ್ತು ನನ್ನ ಧ್ಯಾನ ಮಾಡಿದೆ ಅಂತ. ಆವಾಗ ಇಟ್ ವಾಸ್ ಆ್ಯಟ್ ದಿಸ್ ಮೂಮೆಂಟ್ ಹೀ ನ್ಯೂ, ಹೌದಲ್ಲ, ನನ್ನ ಪೂರ್ತಿ ಧ್ಯಾನ ನನ್ನ ಗಮನ ಆ ಎಣ್ಣೆ ಚೆಲ್ಲಬಾರ್ದು ಅನ್ನೋದ್ರ ಮೇಲಿತ್ತು, ಎಣ್ಣೆ ಮೇಲಿತ್ತು, ಭಗವಂತನ ಮೇಲೆ ಇರಲಿಲ್ಲ ಅಂತ. ಬಹುಶಃ ನಾವು ನಾರದ ಮಹರ್ಷಿಗಳ ಥರನೇ ಆಗ್ಬಿಟ್ಟಿದ್ದೀವಲ್ಲ. ಆ ಸೀರೆ ತೊಗೊಂಡೆ, ಅಲ್ಲೆಲ್ಲೋ ಹೋದೆ, ಕ್ಯೂನಲ್ಲಿ ನಿಂತ್ಕೊಂಡು ಮುಖವಾಡ ತೊಗೊಂಬಂದೆ, ಪೂಜೆ ಸೆಟ್ ತೊಗೊಂಬಂದೆ, ಡೆಕೋರೇಷನ್ನು, ರೀಲ್ಸು, ಸ್ಟೇಟಸ್ಸು, ವ್ಲಾಗ್ಸು, ಅವ್ರು ಅದು ಮಾಡಿದ್ದಾರೆ, ಇವ್ರು ಇದು ಮಾಡಿದ್ದಾರೆ, ಅದರಲ್ಲೇ ಟೈಮ್ ಕಳೆದ್ಬಿಟ್ವಿ ಅಲ್ಲ. ಈ ಹಬ್ಬದ ದಿನ ಎಷ್ಟೊತ್ತು ನಾವು ಸಮಾಧಾನವಾಗಿ ಸಮಚಿತ್ತದಲ್ಲಿ ಭಗವಂತನ ಧ್ಯಾನ ಮಾಡಿದ್ದೀವಿ. ಮತ್ತು ತಾಯಿ ಇಷ್ಟು ಕೊಟ್ಟಿಲ್ಲ, ಇಷ್ಟರ ಮಟ್ಟಿಗೆ ಇಟ್ಟಿದೆಯಲ್ಲ, ಅಷ್ಟು ಸಾಕು ಅಂತ ಕೇಳ್ಕೊಂಡಿದ್ದೀವ? ಬರೀ ದೊಂಬರಾಟ, ಓಡಾಟ, ಧಾವಂತದಲ್ಲೇ ಕಳೆದ್ಬಿಟ್ವಿ ಅಲ್ವಾ?